ಅದು ಹೌದು, ನಮ್ಮನ್ನು ಕರೆದದೇನಿವಾಗ? ಏನು ನಿಮ್ಗೆ ಅಷ್ಟೊಂದು ನಮಸ್ಕಾರ? ನೀನು ನನ್ನ ವಯಸ್ಸಿನ ಅರ್ಧದಷ್ಟು ಇಲ್ಲ ಧನು ಅಂತೀಯ ಧನು. ಅಯ್ಯೋ ಬಿಡವದ ಲಕ್ಷ್ಮಿ. ಮತ್ತಿನ್ನೇನಕ್ಕ? ನಾನೇನೋ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಪಾಠಗಳಿವ ಅಂತ ಕರೆದ್ರೆ ಬಂದದಷ್ಟೇ, ಆಗಲೇ ಹೊರಡ್ತೇನೆ ಅಂತ ಹೇಳ್ತಿದ್ದಾರೆ. ಹೌದಮ್ಮ ತಾಯಿ, ನಿನ್ಗೇನು ಅಲ್ಲಿ ಮಾಡಿಟ್ಟಿರ್ತಾರೆ, ಕೂತ್ಕೊಂಡು ಪಟ್ಟಂಗುಡಿತಿ. ಸರಿ, ಮೊದಲು ನಾವೆಲ್ಲ ಕೂತ್ಕೊಳ್ವ. ಇದೇನು ಕಾಲು ನೆಲದಲ್ಲಿ ಕೂತ್ಕೊಳ್ಳುವಲ್ವೇನು? ಇದೊಳ್ಳೆ ಕಥೆ ಆಯ್ತು. ನನ್ನ ಕಾಲು ಸ್ವಲ್ಪ ತಾಗಿದ್ರೆ 8 ಗಂಟೆ ಆಯ್ತಾ ನಿಮ್ದು? ಇದಕ್ಕೇನು ಕಮ್ಮಿಲ್ಲ. ಒಬ್ಬ ದೊಡ್ಡ ಸುಂದರಿಯಾಗಿ ಮಾಡ್ತಾಳೆ ಲಂಟಕ್ಕ. ಗೊತ್ತಾಗ್ತದೆ ಯಾರು ಸುಂದರಿಯಾಗಿ ಮಾಡ್ತಿರೋದಂತ. ಜೀನ್ಸ್ ಹಾಕೊಂಡು, ಬನಿಯನ್ ಹಾಕೊಂಡು, ಅದಕ್ಕೊಂದು ಕೋಟ್ ಹಾಕೊಂಡು 24 ಗಂಟೆ ಅದೇ ಡ್ರೆಸ್ ಹಾಕ್ತೀಯಲ್ಲ, ನಿಂಗೇನಂತ ಸೀರೆ ಆಗಲಿ ಚೂಡಿದಾರ್ ಆಗಲಿ ಹಾಕೊಳ್ಳಿಕ್ಕಾಗೋದಿಲ್ಲ. ಮತ್ತೆ ನನಗೆ ಹೇಳ್ತಾಳೆ ಇವಳು. ಅಯ್ಯೋ ಇದ್ರ ಗಮ್ಮತ್ತು ನಿನಗೇನು ಗೊತ್ತು? ಅಯ್ಯೋ ದೇವರೇ, ಗಂಟೆ ನೋಡು 6 ಆಗ್ತಾ ಬಂತು. ಇನ್ನಿವರು ಬರೋ ಆಯಿತು ಟೈಮು. ಲಲಿತಕ್ಕನಿಗೆ ಅವ್ರು ಬರೋ ಟೈಮೆಲ್ಲ ಕರೆಕ್ಟ್ ಗೊತ್ತಿದೆಯಲ್ಲ. ಇವಳು ಬಿಡು, ಇವಳ್ದು ಯಾವಾಗಲೂ ಇದ್ದದ್ದೇ ಕತೆ. ಹೌದು, ನಾಳೆ ಸೀರೆ ಅವನು ಬರ್ತಾ ಇದ್ದಾನೆ. ಯಾವುದಾದ್ರೂ ಸೀರೆ ತಗೊಳ್ಳಿಕ್ಕಂತ ಇದ್ದೆ ನಿಮಗೆ, ಅದಕ್ಕೆ ನಾನು ನಿಮ್ಮನ್ನು ಕರೆದದ್ದು. ಹೌದಾ, ನನಗೆ ಒಂದು ಸೀರೆ ಬೇಕಿತ್ತು ನಾಳೆ. ನೋಡುವ, ಅವನು ಬಂದು ಯಾವುದೆಲ್ಲ ತಗೊಂಡು ಬಂದಿರ್ತಾನೆ ಅಂತ ನೋಡಿ ತಗೊಳ್ತೇನೆ. ವಿಷಯ ಹೇಳಿ ಆದಮೇಲೆ ಹೌದಾ ಅಂತ ಬಂದದಾಯ್ತು.